ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಕೂಡ ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋದಲ್ಲಿ ಏನು ಸ್ಪೆಷಲಪ್ಪ ಅಂತಂದ್ರೆ ಶಾಪಿಂಗ್ ಬಂದಿದೆ ನೋಡ್ರಿ. ಅಂದರೆ ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ, ಯಾಕಂದರೆ ವಿಡಿಯೋಗಳು ತುಂಬ ಸ್ಟಾಕ್ ಇದ್ದಾವೆ, ಮದುವೆ ವಿಡಿಯೋಗಳು. ಹೀಗಾಗಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾಯಿದೆ, ಸ್ವಲ್ಪ ವಿಡಿಯೋಗಳು ಹಿಂದೆ ಮುಂದೆ ಬರ್ತಾ ಇದ್ದಾವೆ. ಮೊದಲು ಮಾಡಿದ್ದೆ ದೇವರ ಬಟ್ಟೆ ಸಂತೆ ನೋಡ್ರಿ. ಅಂದರೆ ಮೊದಲು ದೇವ್ರ ಬಟ್ಟೆ ಶಾಪಿಂಗ್ ಮಾಡೋದು, ನಂತರ ಏನೈತಿ ಮದುಮಕ್ಕಳ ಬಟ್ಟೆ ಶಾಪಿಂಗ್ ಮಾಡೋದು. ಹೀಗಾಗಿ ದೇವ್ರ ಬಟ್ಟೆ ತೊಗೊಳಕ್ಕಂತ ಹೇಳಿಬಿಟ್ಟು ಬಂದೀವಿ ನೋಡ್ರಿ. ಅಂದ್ರೆ ಊರಾಗ ದೇವ್ರು ಸಿಕ್ಕಾಪಟ್ಟೆ ಅದಾವು. ಎಲ್ಲ ದೇವ್ರದ್ದು ಬಟ್ಟೆ ತೊಗೋಬೇಕಲ್ರಿ, ಸೀರೆಗಳು ತೊಗೋಬೇಕು. ಗಂಡು ಮಕ್ಳಿಗಾದರೆ, ಗಂಡು ದೇವರಿಗಾದರೆ ಅದೇನೋ ಹೇಳ್ತಾರಲ್ಲ, ರೋಮ್ ಶೆಲ್ಲೆ ಮುಂಡಾಸು ಅಂತ ಹೇಳ್ತಾರೆ, ಅವು ತೊಗೋಬೇಕಾಗಿರ್ತೈತಿ. ಹೀಗಾಗಿ ಊರಾಗ ದೇವ್ರುಗಳು ಭಾಳ ಅದಾವೆ ರೀ. ಒಂದು 5 ಹೆಣ್ಣು ದೇವ್ರು ಅದಾವು, ಮತ್ತು ಮನೆಯೊಳಗೆ ಮಾಡೋವಂಥ ದೇವ್ರುಗಳು ಅದಾವು. ಹೀಗಾಗಿ ಬಟ್ಟೆ ಶಾಪಿಂಗ್ ಬಂದಿದ್ದೀವಿ ನೋಡ್ರಿ. ಇವಾಗ ದೇವ್ರ ಬಟ್ಟೆ ತೊಗೊಳಕತ್ತೀವಿ ನೋಡ್ರಿ. ಅಮ್ಮನಿಗೆ ಗೊತ್ತು, ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ಹೀಗಾಗಿ ಅಮ್ಮನ ಜೊತೆಗೆ ಅಂತ ಬಂದಿದ್ದೀವಿ. ಲಕ್ಷ್ಮಿ ಮಾಡೋ ಸೀರೆ ಕೇಳ್ತಾ ಇದ್ದೀವಿ ನೋಡ್ರಿ. ಅಂದ್ರೆ ಹೊರಗೆ ದ್ಯಾಮವ್ವ ಲಕ್ಷ್ಮವ್ವ, ಅಂದ್ರೆ ದ್ಯಾಮವ್ವ ಅಂದ್ರೆ ಇಬ್ಬರು ದೇವಿಯರು ಅದಾರ ರೀ. ಒಂದೇ ಗುಡಿ ಒಳಗನ, ಒಂದೇ ದೇವಸ್ಥಾನದೊಳಗೆ ಇಬ್ಬರು ದೇವಿಯರು ಅದಾರ. ಆಮೇಲೆ ಲಕ್ಷ್ಮಿ ಸೀರೆ, ದೇವಿ ಸೀರೆ, ಆಮೇಲೆ ಊರಾಗ ಸಂಗವಾಯಿ ಭೀಮಾಯಿ ಅಂತ ಬರುತ್ತೆ. ಈಗ ನೋಡ್ಬೇಕಂದ್ರೆ ನೋಡಿ, ಹಿಂದೆ ವಿಡಿಯೋದಲ್ಲಿ ಹಾಕಿದ್ದೀನಿ, ಸಂಗವಾಯಿ ಭೀಮಾಯಿ ಜಾತ್ರೆ ಅಂತ ಹೇಳಿಬಿಟ್ಟು ಊರಿಂದ ಆಚೆ ಇರುವಂಥ ದೇವಸ್ಥಾನ ಅಲ್ವಾ, ಆ ದೇವ್ರಿಗೆ 2 ಸೀರೆ. ಹಿಂಗೆ ನೋಡ್ರಿ ಸಿಕ್ಕಾಪಟ್ಟೆ ಸೀರೆಗಳು ತೊಗೋಬೇಕಾಗತ್ತೆ. ಅಂದ್ರೆ ಚಲೋ ಸೀರೆನೇ ತೊಗೊಂಡ್ರು ಅವು ಗಂಡಸ ಮಗನ ಮದುವೆ ಮಾಡ್ತೀವ, ಚಲೋವೇ ತೊಗೋಬೇಕು ಅಂತ ಹೇಳಿಬಿಟ್ಟು. ಹೀಗಾಗಿ ನೋಡಿರಿ, ನಾವು ಬಂದಿರೋದು ಎಲ್ಲಿಯಪ್ಪ ಅಂತಂದ್ರೆ, ನೆಕ್ಸ್ಟ್ ಹೋಗ್ತಾ ನಾವು ಬಟ್ಟೆ ಸಂತೆ ಮಾಡಿರೋದು 2 ದಿನದ ಸಂತೆ. ಅಂದರೆ 2 ಊರಲ್ಲಿ ಮಾಡಿದ್ದೀವಿ. ಇದು ಫಸ್ಟ್ ನಾನು ದೇವ್ರ ವಿಡಿಯೋ ಹಾಕೋಕ್ಕಿಂತ ಮುಂಚೆನೇ ಹಾಕಬೇಕಾಗಿತ್ತು ಈ ವಿಡಿಯೋ, ದೇವ್ರ ಬಟ್ಟೆ ಸಂತೆ ಮಾಡೋದು. ಆಮೇಲೆ ದೇವ್ರು ಮಾಡೋವಂಥ ವಿಡಿಯೋಗಳು ಬರಬೇಕಾಗಿತ್ತು. ಸ್ವಲ್ಪ ಹಿಂದೆ ಮುಂದೆ ಆಗ್ಯವು, ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಓಕೆ ಸ್ನೇಹಿತರೆ, ನಾವು ಬಂದಿರೋದು ಎಲ್ಲಿಯಪ್ಪ ಅಂದ್ರೆ ಸಿಂದಗಿ ಬಂದೀವಿ ನೋಡ್ರಿ. ಸಿಂದಗಿಯಿಂದ ನಮ್ಮೂರಿಂದ ಹತ್ತಿರ, ಇಲ್ಲೇ ಒಂದು 20 ಕಿಲೋಮೀಟ್ರ್ ಆಗುತ್ತೆ ರೀ. ಹೀಗಾಗಿ ಎಲ್ಲ ದೇವ್ರ ಬಟ್ಟೆ ಸಂತೆ ಮಾಡ್ತಾಯಿದ್ದೇವೆ ನೋಡ್ರಿ. ಓಕೆ ಸ್ನೇಹಿತರೆ ನೋಡ್ರಿ, ಸಿಂದಗಿ ಅಂದರೆ ನಾವು ಹೋಲ್ಸೇಲ್ ರೇಟು ಎಲ್ಲಿರುತ್ತೆ ಅಂದರೆ, ಒಂದು ಅಂಗಡಿ ಇದೆ ಹೋಲ್ಸೇಲ್ ರೇಟ್. ನಾವು ಏನು ಒಂದೇ ಪರ್ಚೇಸ್ ಮಾಡಿದರೆ ಹೋಲ್ಸೇಲ್ ರೇಟಲ್ಲೇ ಕೊಡ್ತಾರೆ, ಅಲ್ಲೇ ಹೋಗೋದು ನೋಡ್ರಿ. ಸಿಂದಗಿಯವರು ಇದ್ರೆ ನನ್ನ ವಿಡಿಯೋ ಸಿಂದಗಿಯಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮಗೆ. ಸಿಂದಗಿಯಲ್ಲಿ ಮಹಾಲಕ್ಷ್ಮಿ ಟೆಕ್ಸ್ಟೈಲ್ಸ್ ಅಂತ ಒಂದು ಅಂಗಡಿ ಇದೆ ನೋಡಿ, ಅದು ಬಸವೇಶ್ವರ ಸರ್ಕಲಲ್ಲಿ ಬರುತ್ತೆ. ಮೊದಲು ನಾವು ತುಂಬ ದಿನದಿಂದ ಅಲ್ಲಿ ಪರ್ಚೇಸ್ ಮಾಡ್ತಾಯಿದ್ವಿ. ಏನೇ ತೊಗೊಂಡ್ರು ನಾನು ಎಲ್ಲಿ ತೊಗೊಳಂಗಿಲ್ಲ, ತೊಗೊಂಡ್ರೆ ಇದೇ ಒಂದು ಅಂಗಡಿಯಲ್ಲಿ ನೋಡಿರಿ. ತುಂಬ ಚೀಪಾಗಿರುತ್ತೆ, ಬಟ್ಟೆ ಚಲೋ ಇರ್ತಾವೆ. ಹೀಗಾಗಿ ನಾವು ಬೇರೆ ಕಡೆ ತೊಗೊಂಡ್ರೆ ಡಬಲ್ ರೇಟಲ್ಲಿ ಕೊಟ್ಟು ಬರಬೇಕಾಗುತ್ತೆ. ಇಲ್ಲಿ ತೊಗೊಂಡ್ರೆ ಒಂದು ತಕ್ಕ ರೇಟು, ಅಂದ್ರೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲೇ ತೊಗೊತಿರ್ತೀವಿ ನೋಡ್ರಿ. ಹಾಗಾಗಿ ಇಲ್ಲಿ ಬಂದು ನೋಡ್ರಿ. ಸಾರಿ, ಯಾಕಂದ್ರೆ ಈ ಮದುವೆ ಗದ್ದಲದಲ್ಲಿ ವಿಡಿಯೋ ಹಾಕೋದೇ ಆಗ್ತಾಯಿಲ್ಲ. ತುಂಬ ಜನ ವೇಟ್ ಮಾಡ್ತಾಯಿದ್ರಂತ ಗೊತ್ತು. ಅಕ್ಕ ದಿನ ವಿಡಿಯೋ ಹಾಕಿ ಅಕ್ಕ, ಎಷ್ಟೇ ಕೆಲಸ ಇದ್ದರೂ ಪರವಾಗಿಲ್ಲ ಹಾಕಿ ಅಕ್ಕ ಅಂತ ಹೇಳ್ತಾ ಇದ್ದೀರಾ. ಓಕೆ, ಆದಷ್ಟು ಪ್ರಯತ್ನ ಮಾಡ್ತೀನಿ. ನಮ್ಮ ಊರಿಗೆ ಹೋದ್ಮೇಲೆ, ಯಾಕಂದರೆ ಅಲ್ಲಿ ಸ್ವಲ್ಪ ಫ್ರೀ ಇರುತ್ತೆ, ಟೈಮ್ ಅಷ್ಟೊಂದಿರಲ್ಲ. ಯಾಕಂದರೆ ಸ್ವಲ್ಪ ಅಡುಗೆ ಮಾಡೋದು ಅಷ್ಟೇ ಟೈಮ್ ಫ್ರೀ ಆಗಿರುತ್ತೆ, ಟೈಮ್ ಇರುತ್ತೆ. ಹಾಗಾಗಿ ವಿಡಿಯೋ ಎಡಿಟ್ ಮಾಡೋದು, ವಾಯ್ಸ್ ಕೊಡೋದು ಮಾಡ್ತಾಯಿರ್ತೀನಿ. ಇಲ್ಲಿ ಯಾಕಂದರೆ ಸ್ವಲ್ಪ ಜಂಗುಳಿ ಎಲ್ಲ, ನಮ್ಮ ಜಾಸ್ತಿ ಜನ ಇದ್ದೀವಲ್ಲ, ಹೀಗಾಗಿ ಎಲ್ಲರ ಜೊತೆ ತಮಾಷೆ ಮಾಡ್ತಾ ಕಾಲು ಎಳಿತಾ ಕುಂತ್ರೆ ಆ ಫೋನ್ ಕೈಯಲ್ಲಿ ತೊಗೊಳ್ಳುವಂಥ ಮನಸ್ಸೇ ಬರೋದಿಲ್ಲ. ಹೀಗಾಗಿ ನಾನು ನಿಜಕ್ಕೂ ಹೇಳ್ಬೇಕಂದ್ರೆ ಮದುವೆ ಮುಗಿಸೋವರೆಗೂ ಒಟ್ಟು ಕೈಯಲ್ಲಿ ಫೋನೇ ಹಿಡಿದಿಲ್ಲ ಸ್ನೇಹಿತರೆ. ಹೀಗಾಗಿ ಫೋನ್ ಹಿಡಿಯೋಕ್ಕಂತ ಆಗಲ್ಲ. ಓಕೆ, ಇದು ನೋಡಿರಿ, ಕೆಂಪು ಲಕ್ಷ್ಮಿ ಕರಲಕ್ಷ್ಮಿ ಅಂತೇಳಿ ಮನೇಲಿ ಮಾಡ್ತೇವ್ರಿ. ಆ ಸೀರೆಗಳು ತೊಗೊತಾ ಇದ್ದಾರೆ ನೋಡಿರಿ ಅಮ್ಮ. ಅವು ಒಂದೊಂದು ತುಂಬ ರೇಟಿನವು ಇದ್ದು ಸ್ನೇಹಿತರೆ. ಆಮೇಲೆ ಊರಾಗ ದೇವ್ರಿಗೂ ತುಂಬ ರೇಟಿನವೇ ತೊಗೊಂಡ್ರು. ಒಂದು 800 ರೂಪಾಯಿ, 800 ರೂಪಾಯಿ ಈ ಥರ ಇತ್ತು. ಆಮೇಲೆ ಲಕ್ಷ್ಮೀ ಸೀರೆ, ದೇವಿ ಸೀರೆಗಳು ನೋಡಿರಿ. ನಾವೇ ಪರ್ಚೇಸ್ ಮಾಡೋದು, ಹೋಗೋದು ನಾವೇ, ಯಾವ ಸೆಲೆಕ್ಟ್ ಮಾಡ್ಕೊಳ್ಳೋದು, ತೊಗೊಳೋದು ಬರೋದು, ಈ ಥರ ಐತೆ ನೋಡಿರಿ. ಸಿಕ್ಕಾಪಟ್ಟೆ ಗೋಡೌನ್ದೊಳಗೆ ಒಕ್ಕಟ್ಬಿಟ್ರೆ ಅದು. ಓಕೆ ಸ್ನೇಹಿತರೆ, ಇದು ಮರುದಿನದ ವೀಡಿಯೋ. ಎಲ್ಲಿ ಬಂದಿದ್ವಪ್ಪ ಅಂತಂದ್ರೆ, ಈ ಶಾಪ್ ನೋಡಿದರೆ, ಈ ಜಾಗ ನೋಡಿದರೆ ನಿಮಗೆ ಗೊತ್ತಾಗ್ಬೋದು ನೋಡಿ. ನಾವು ಬಂದಿರುವಂಥದ್ದು, ನಾನಂತೂ ತುಂಬ ನೋಡಿದ್ದೀನಿ ವಿಡಿಯೋದಲ್ಲಿ. ಏನಪ್ಪ ಅಂತಂದ್ರೆ ಸಾವಿತ್ರಿ ತೋರಿಸ್ತಾ ಇರ್ತಾಳೆ, ಅಂದರೆ ಸಾವಿತ್ರಿ ಲೈಫ್ ಸ್ಟೈಲ್ ಅನ್ನೋ ಚಾನಲ್ ಇದೆ ಅಲ್ವಾ, ಅವ್ರು ಯಾವಾಗಲೂ ತೋರಿಸ್ತಾ ಇರ್ತಾರೆ ಬಟ್ಟೆ ಶಾಪಿಂಗ್ ಬಂದಿರುವಾಗ. ನೋಡಿರಿ, ನಾವು ಬಂದಿದ್ದು ಕೂಡ ಚಡ್ಚಣಕ್ಕೆ ಬಂದೀವಿ ನೋಡಿರಿ. ಅಂದರೆ ಇಲ್ಲಿ ಮದುಮಕ್ಕಳ ಬಟ್ಟೆ ಮಾತ್ರ ಪರ್ಚೇಸ್ ಮಾಡೋದು. ಯಾರಪ್ಪ ಅಂತಂದ್ರೆ, ಯಾರ್ಯಾರು ಇಲ್ಲಿಗೆ ಬಂದಿದ್ವಿ ಅಂತಂದ್ರೆ, ನಾನು, ತಂಗಿ ಒಬ್ಬ ಮಗ, ನಮ್ಮ ಯಜಮಾನ್ರು, ಅಣ್ಣ, ಇಷ್ಟು ಜನ ಎಲ್ಲ ಬಂದಿದ್ದು. ನನ್ನ ಮಗ
ಆಮೇಲೆ ತಮ್ಮ ಇಷ್ಟು ಜನ ಬಂದಿದ್ದೆ ನೋಡ್ರಿ ನನಗಂತೂ ಹುಷಾರು ತಪ್ಪಿಟ್ಟಿತ್ತು ಸ್ನೇಹಿತರೆ. ಸಿಕ್ಕಾಪಟ್ಟೆ ಕೆಲಸದಲ್ಲಿ ಏನೋ ಆಯಿತೋ ಹೇಗಾಯಿತೋ ಗೊತ್ತಿಲ್ಲ, ಫುಲ್ಲು ಸುಸ್ತು. ಅಯ್ಯೋ ಅಲ್ಲಿ ಹೋದಿಂದ ಬರೋವರೆಗೂ ನನಗೆ ಒಟ್ಟು ಮನಸ್ಸೇ ಸರಿ ಇರಲಿಲ್ಲ. ಫುಲ್ ಒಂಥರ ಚಕ್ರ ಬಂದಂಗೆ ಆಗೋದು, ಹೊಟ್ಟೆಯೊಳಗೆ ಗಾಳಿಗಳಾದಂಗೆ ಆಗೋದು ಅಂತ. ಆಮೇಲೆ ಮುಖ ಫುಲ್ ಬಾವು ಬಂದುಬಿಟ್ಟಿತ್ತು. ಏನೋ ಅದು ಕೆಲಸದ ಒತ್ತಡಕ್ಕಾಯ್ತೋ ಏನೋ ಗೊತ್ತಿಲ್ಲ ಸ್ನೇಹಿತರೆ, ಫುಲ್ಲು ಸುಸ್ತಾಯಿತು. ಒಟ್ಟು ಮನ್ಕೊಳಂಗೆ ಆಗಿಬಿಟ್ಟಿತ್ತು ನನಗಲ್ಲಿ, ಆ ಥರ ಆಗಿಬಿಡ್ತು. ಆದರೂ ನಾವು ಹೋಗಿರೋದು ಒಂದು ಕೆಲಸಕ್ಕಲ್ಲ, ನಾವು ಅಲ್ಲಿ ಆ ಥರ ಇದ್ದರೆ ಇದಾಗಂಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರ ಜೊತೆನೂ ಬೆರ್ತೆ, ಎಲ್ಲರ ಜೊತೆನೂ ಇದ್ದು ಅವ್ರಿಗೆ ಪರ್ಚೇಸ್ ಮಾಡಿ ನೋಡಿ. ಇವಾಗ ತಮ್ಮನೇ ಹೆಂಡತಿಗೆ ಮಾಡಿ ಪರ್ಚೇಸ್ ಮಾಡ್ತಾಯಿದ್ವಿ. ಅಂದರೆ ಅಕ್ಕಿ ಕಾಳು ಸೀರೆ ಅಂತೀವಿ ನಾವು. ನೋಡಿ ಚಂದಿದ್ವು, ಎಲ್ಲ ಸೀರೆಗಳು ಚಂದಿದ್ವು. ರೇಟ್ ಮಾತ್ರ ಸಿಕ್ಕಾಪಟ್ಟೆ ಹೈ ಲೆವೆಲ್ದಲ್ಲಿದ್ದವು. ಓಕೆ, ನಾವಂತೂ ಮದುಮಗಳಿಗೆ ಬಿಟ್ಟಿದ್ವಿ, ಆಕೆ ಯಾವ್ದು ಪರ್ಚೇಸ್ ಮಾಡ್ತಾಳೆ ಅದು ಓಕೆ ಅಂತ ಹೇಳಿಬಿಟ್ಟು. ನೋಡಿರಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಸೀರೆ, ಆಮೇಲೆ ಭಾರಿ ಭಾರಿ ಸೀರೆಗಳಿದ್ವು ನೋಡಿರಿ. ಚಂದಿದ್ದವು ರೀ ಸೀರೆಗಳೆಲ್ಲ. ಇವಾಗ ಫಸ್ಟ್ ಹೋದ ತಕ್ಷಣ ಮಾಡಿ ಸೆಲೆಕ್ಟ್ ಮಾಡಿದ್ವಿ. ಇದೇ ಸೀರೆ ನೋಡಿರಿ, ನಮ್ಮ ತಮ್ಮನೇ ಹೆಂಡತಿ ತೊಗೊಂಡಿರುವಂಥ ಸಾರಿ ಇದೆ, ಮದುವೆ ಸೀರೆ. ಹಾಗೆ ಅಲ್ಲೇ ಟ್ರಯಲ್ ಓಡಿಸಿಬಿಟ್ಟು ನೋಡ್ತಾರೆ ಮದುಮಗಳಿಗೆ. ಚಂದ ಅನ್ನಿಸ್ತು, ಕಲರ್ ಕೂಡ ಚಂದಿತ್ತು, ಚಂದ ಅನ್ನಿಸ್ತು. ಭಾರಿ ಮುದ್ದಾಗಿ ಕಾಣ್ತಾಯಿದ್ಲು ಸೀರೆ ಉಡಿಸಿದಾಗ. ಓಕೆ ನೋಡಿರಿ, ಇಲ್ಲಿ ಕೂಡ ಹಾಗೆ. ನನಗಂತೂ ವಿಡಿಯೋ ಮಾಡೋಕ್ಕಾಗಿಲ್ಲ ಅವತ್ತು, ಫುಲ್ಲು ಹುಷಾರು ತಪ್ಪಿದ್ದಕ್ಕಾಗಿ. ತಮ್ಮನೇ ವಿಡಿಯೋ ತೊಗೊಂಡ. ದೊಡ್ಡ ಅಂಗಡಿ ರೀ. ಆಮೇಲೆ ಸೀರೆ ಶಾಪಿಂಗ್ ನೋಡಿರಿ, ಎಷ್ಟು ಜನ ಎಲ್ಲ ಬಂದಿದ್ವಿ. ಹುಡುಗಿ ಕಡೆಯಿಂದ ಇಷ್ಟು ಜನ, ಹುಡುಗನ ಕಡೆಯಿಂದ ಇಷ್ಟು ಜನ, ಈ ಕಡೆಯಿಂದ ಮತ್ತು ಚಿಕ್ಕಪ್ಪನ ಕರ್ಕೊಂಡೋಗಿದ್ವಿ. ಓಕೆ ನೋಡಿ, ಎಲ್ಲ ಸೀರೆ ಪರ್ಚೇಸ್ ಮಾಡೋದು ಎಲ್ಲರೂ ನೋಡ್ತಾ ಇದ್ದೀವಿ ಸೀರೆನ. ಆಮೇಲೆ ನನ್ನ ಮಕ್ಕಳಿಗೆ ಬಟ್ಟೆ ಪರ್ಚೇಸ್ ಮಾಡಬೇಕಲ್ವ ಮದುವೆಗೆ ಅಂತ ಹೇಳಿಬಿಟ್ಟು, ತಮ್ಮ ಕರ್ಕೊಂಬನ್ನಿ ಅಕ್ಕ ಅಂತ ಹೇಳಿದ್ದ. ತಮ್ಮ ಡ್ಯೂಟಿಯಿಂದ ಆ ಕಡೆ ಸೀದಾ ಚರ್ಚನಕ್ಕೆ ಬಂದಿದ್ದ ಡೈರೆಕ್ಟಾಗಿ. ನಾವೇ ಕಾರಲ್ಲಿ, ನಮ್ಮ ಯಜಮಾನ್ರು, ಆಮೇಲೆ ಅಣ್ಣ, ಆಮೇಲೆ ಚಿಕ್ಕಪ್ಪ, ನಾನು, ತಂಗಿ, ಆಮೇಲೆ ನನ್ನ ಮಗ, ಇಷ್ಟು ಜನ ಕಾರಲ್ಲಿ ಹೋಗಿದ್ವಿ. ಏನು ತಮ್ಮನ ಬಟ್ಟೆ ಮತ್ತು ಮದುಮಗಳ ಬಟ್ಟೆ ಇಲ್ಲೇ ಸೆಲೆಕ್ಟ್ ಮಾಡ್ಕೊಂಡ್ವಿ. ಚಲೋ ಇರ್ತೈತೆ ಬಿಡ್ರಿ. ಆದ್ರೂ ನಾ ಸೆಕೆಂಡ್ ಟೈಮ್, ಇದು ದೊಡ್ಡ ಅಂಗಡಿ ಆಗೈತಲ್ಲ ಊರಿಂದ ಈ ಕಡೆ, ಇದು ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಮೊದಲು ಒಮ್ಮೆ ಹೋಗಿದ್ವಿ, ಯಾಕಂದರೆ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಬಟ್ಟೆ ಶಾಪಿಂಗ್ ಮಾಡೋಕ್ಕಂತ ಹೇಳಿಬಿಟ್ಟು ಹೋಗಿದ್ವಿ. ಅಲ್ಲಿ ಒಳಗಡೆ ಇತ್ತದ ಅಂಗಡಿ, ಊರಲ್ಲಿತ್ತು. ಯಪ್ಪ ಸಿಕ್ಕಾಪಟ್ಟೆ ಗೋಲ್ಮಾಲ್ ಆಗಿತ್ತು ನನಗೆ. ಅವತ್ತು ಅನಿಸಿತ್ತು, ಯಾಕೆ ಬರಬೇಕಪ್ಪ ಈ ಅಂಗಡಿಗೆ, ರೇಟು ಇರೋದೊಂದು ಇವ್ರು ಹಾಕೋದೊಂದು, ಅಂದರೆ ಬಿಲ್ಲು ಇರೋದೊಂದು ಇವ್ರು ಹಾಕೋದೊಂದು, ಅಯ್ಯೋ ಯಾಕೆ ಬರಬೇಕಪ್ಪ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಇಲ್ಲೆಲ್ಲ ಬಂದ ಬಳಿಕ ಡಿಸ್ಕೌಂಟು ಅದೆಲ್ಲ ನೋಡಿಬಿಟ್ಟು ಪರವಾಗಿಲ್ಲ ಅನ್ನಿಸ್ತು. ತಮ್ಮ ಹೇಳಿದ, ಇಲ್ಲಕ್ಕ ಇಲ್ಲೇ ಹೋಗೋಣ, ಇಲ್ಲೇ ಪರ್ಚೇಸ್ ಮಾಡೋಣ ಅಂತ ಹೇಳಿದ್ದ. ಓಕೆ ಅಂತ ಹೇಳಿಬಿಟ್ಟು ಬಂದಿದ್ವಿ ನೋಡಿರಿ. ಸಿಕ್ಕಾಪಟ್ಟೆ ದೊಡ್ಡ ಅಂಗಡಿ, ಅಷ್ಟು ಜನ ಕೆಲಸಕ್ಕೆ ಇರ್ತಾರೆ, ಹೆಂಗೆ ಮೇಂಟೈನ್ ಮಾಡ್ತಾರೆ ಗೊತ್ತೇ ಆಗೋದಿಲ್ಲ.
ಓಕೆ ಸ್ನೇಹಿತರೆ, ನೋಡಿರಿ ಇವಾಗ ತಮ್ಮನ ಬಟ್ಟೆ ಕೂಡ ಪರ್ಚೇಸ್ ಮಾಡ್ತಾಯಿದ್ದೀವಿ. ಟ್ರಯಲ್ ನೋಡ್ತಾ ಇದ್ದಾನೆ. ಅವನ ಬಟ್ಟೆ ಕೂಡ ಚೆನ್ನಾಗಿ ಸಿಕ್ಕವು, ಕಲರಲ್ಲಿ ಚೆನ್ನಾಗಿದ್ವು. ಓಕೆ, ಇಷ್ಟೆಲ್ಲ ಬಟ್ಟೆ ಪರ್ಚೇಸ್ ಮಾಡಿಕೊಂಡು ಹುಷಾರು ತಪ್ಪೋದ್ರ ಜೊತೆಗೆ ದಾರಿಯಲ್ಲಿ ಊಟ ಮಾಡಿಕೊಂಡು ಬರಬೇಕಾದ್ರೆ ರಾತ್ರಿ 9:30 10 ಗಂಟೆನೇ ಆಗಿತ್ತು ಸ್ನೇಹಿತರೆ. 10 ಗಂಟೆ ಆಗಿತ್ತು ಮನೆಗೆ ಬರಬೇಕಾದ್ರೆ. ಯಾವ ವಿಡಿಯೋ ತೊಗೊಳಿಲ್ಲ, ಏನೂ ಇಲ್ಲ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಬಂದು ಸುಮ್ಮನೆ ಮನ್ಕೊಂಡ್ಬಿಟ್ವಿ. ಓಕೆ ಸ್ನೇಹಿತರೆ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮುಂದೆ ಇನ್ನೂ ವಿಡಿಯೋಗಳು ತುಂಬ ಚೆನ್ನಾಗಿ ಬರ್ತವೆ. ವೀರಭದ್ರ ಮಾಡಿದ್ದು, ಆಮೇಲೆ ದೇವಿ ಸೀರೆ ಉಡ್ಸೋದು ಎಲ್ಲ ಚಂದನ ವಿಡಿಯೋಗಳು ಬರ್ತಾವೆ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಇದೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.